ಶಿಡ್ಲಘಟ್ಟ ಪೌರಾಯುಕ್ತಿಗೆ ಧಮಕಿ ಹಾಕಿದ್ದಂಥ ರಾಜೇಗೌಡನನ್ನ 2 ದಿನಗಳ ಕಾಲ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ 2 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವ ಮೂಲಕ ಯಾವ ರೀತಿ ವಿಚಾರಣೆ ಆಗಬಹುದು, ಯಾವ ರೀತಿಯ ವಿಚಾರಣೆಯನ್ನ ಫೇಸ್ ಮಾಡಬಹುದು ರಾಜೇಗೌಡ ಅಂತ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ್ದ ರಾಜೇಗೌಡ ಕಸ್ಟಡಿಗೆ 2 ದಿನಗಳ ಕಾಲ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಕೈ ಮುಖಂಡ ರಾಜೇಗೌಡ ಟ್ರಾವೆಲ್ ಹಿಸ್ಟ್ರಿ, ಮೊಬೈಲ್ ಟ್ರ್ಯಾಕ್ ಆಧರಿಸಿ ತನಿಖೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. 2 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಪೊಲೀಸರು ಮನವಿ ಮಾಡಿಕೊಂಡಿದ್ರು. ಕೋರ್ಟ್ ಆದೇಶದ ಮೇರೆಗೆ 2 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ರಾಜೇಗೌಡನನ್ನ ಕಸ್ಟಡಿಗೆ ಪಡೆದುಕೊಂಡು ಇವತ್ತು ಪೊಲೀಸರು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಚಿಂತಾಮಣಿ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ರಾಜೇಗೌಡ ಇದ್ರು. ಮಂಗಳೂರು ಸೇರಿ ಹಲವು ಕಡೆ ಪೊಲೀಸರು ಈಗ ಪರಿಶೀಲನೆ ಮಾಡಬೇಕಾಗಿದೆ. ಕಾರಣ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ ಬಳಿಕ ಆ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತು. ತದನಂತರದಲ್ಲಿ ದೂರು ದಾಖಲಾಯಿತು. ಅತಿ ದೊಡ್ಡ ಆಕ್ರೋಶ ಮತ್ತು ಒತ್ತಾಯ ಇತ್ತು ರಾಜೇಗೌಡನನ್ನ ಬಂಧಿಸಬೇಕು ಅಂತ. ಯಾವಾಗ ಒತ್ತಡ ಆಕ್ರೋಶ ಜಾಸ್ತಿ ಆಯಿತೋ ಅಲ್ಲಿಂದ ರಾಜೇಗೌಡ ತಲೆಮರೆಸಿಕೊಂಡಿದ್ರು. ಸರಿಸುಮಾರು 14ರಿಂದ 15 ದಿನ ಆತ ಪೊಲೀಸರ ಕೈಗೆ ಸಿಕ್ಕೇ ಇರಲಿಲ್ಲ. ಹಾಗಾಗಿ 14ರಿಂದ 15 ದಿನ ರಾಜೇಗೌಡ ತಲೆಮರೆಸಿಕೊಂಡು ಎಲ್ಲೆಲ್ಲಿ ಓಡಾಡದ, ಎಲ್ಲಿ ಸ್ಟೇ ಮಾಡಿದ್ದ, ಯಾವ ರೀತಿ ಪ್ಲಾನಿಂಗ್ಗಳಾಯಿತು, ಈತನಿಗೆ ಸಹಕಾರ ಕೊಟ್ಟವರು ಯಾರು, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ, ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಬಟ್ ಪೊಲೀಸರು ಮನವಿ ಮಾಡಿಕೊಂಡ್ರು, ಒಂದು ಅರ್ಜಿ ಸಲ್ಲಿಕೆ ಮಾಡೋ ಮೂಲಕ ಇಲ್ಲ ಆತನನ್ನ ಇನ್ನಷ್ಟು ವಿಚಾರಣೆ ಮಾಡಬೇಕಾಗಿದೆ, ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡಬೇಕಾಗಿದೆ. ಹಾಗಾಗಿ 2 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಪೊಲೀಸರ ಮನವಿಯ ಮೇರೆಗೆ ಕೋರ್ಟ್ ಕೂಡ ಅಸ್ತು ಅಂತೂ 2 ದಿನಗಳ ಕಾಲ ಈಗ ಕಸ್ಟಡಿಗೆ ಪಡೆದುಕೊಳ್ಳುವ ಮೂಲಕ ಇವತ್ತು ತನಿಖೆಯನ್ನು ಚುರುಕುಗೊಳಿಸಲಿದ್ದಾರೆ.